ಎಲ್ಲ ಫ್ರೆಂಡ್ಸ್ ನಮಸ್ಕಾರ. ನಿಶಬ್ದ ಪಾಳೆಯ ಒಂದು ಭಯಾನಕದ ಕತೆ. ನಾಗರಹಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿ ಇತ್ತು. ಈ ಹಳ್ಳಿ ಸುತ್ತಮುತ್ತ ಹಸಿರು ಗಿಡಮರಗಳು, ಪರ್ವತಗಳು ಮತ್ತು ಹಳ್ಳಹೊರೆಯ ನೀರಿನಿಂದ ಕೂಡಿತ್ತು. ಆದರೆ ಈ ಹಳ್ಳಿ ಬೇರೆಯವರಿಂದ ಬಹಳ ದೂರ ಇತ್ತು. ಕತ್ತಲಾದ ತೀವ್ರ ರಾತ್ರಿ ಬಂದರೆ ಹಳ್ಳಿಯ ಜನರು ಮನೆಯ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಿದ್ದರು. ಯಾರೋ ವದಂತಿಯಾಗಿ ಹೇಳುತ್ತಿದ್ದಂತೆ ಈ ಹಳ್ಳಿಗೆ ಒಂದು ಶಾಪ ಹತ್ತಿಕೊಂಡಿತ್ತು. ಹಳ್ಳಿ ಜನರು ಹೇಳೋದು ಏನಂದ್ರೆ, ಪ್ರತಿಯೊಂದು ಅಮಾವಾಸ್ಯೆಯ ರಾತ್ರಿ ಹಳ್ಳಿಯ ಹೊರಗಿನ ಹಳೆಯ ರಾಜಮನೆಯಿಂದ ಭಯಾನಕ ಶಬ್ದಗಳು ಬರುತ್ತವೆ. ಅಲ್ಲಿ ಹೋದರೆ ಯಾರೂ ಹಿಂತಿರುಗಿ ಬಾರದಂತೆ ಹಾಳು ಆಗಿಬಿಡುತ್ತಾರೆ. ಹಳ್ಳಿಯ ಹಿರಿಯರು ಮಕ್ಕಳು ಆ ಮನೆಯ ಹತ್ತಿರ ಹೋಗಬಾರದು ಎಂದು ಎಚ್ಚರಿಕೆ ಕೊಡುತ್ತಿದ್ದರೆ ಯುವಕರು ಇದನ್ನು ಮೌಢ್ಯವೆಂದು ನಂಬುತ್ತಿರಲಿಲ್ಲ. ಒಂದು ದಿನ ಮೂವರು ಸ್ನೇಹಿತರು ಗೌತಮ್, ರಮೇಶ್ ಮತ್ತು ಪವನ್ ಈ ವದಂತಿಯ ಸತ್ಯಾಸತ್ಯತೆ ಪರೀಕ್ಷಿಸಲು ನಿರ್ಧಾರ ಮಾಡಿದರು. ಅಣ್ಣನ ಕೈಗೆ ಪತ್ನಿ ಹುಡುಕಲು ಹಳ್ಳಿಯ ಪಂಡಿತ್ರನ್ನು ಕರೆದುಕೊಂಡು ಹೋಗಿ ಬರುತ್ತಿದ್ದ ಗೌತಮ್ನ ಮನಸ್ಸಿನಲ್ಲಿ ಈ ರಹಸ್ಯದ ಹಿಂದೆ ಏನೋ ಇದೆ ಎಂಬ ಅನುಮಾನ ಹುಟ್ಟಿತು. ರಾತ್ರಿ 12 ಗಂಟೆ ಮುಟ್ಟುವಷ್ಟರಲ್ಲಿ ಮೂವರು ಸ್ನೇಹಿತರು ಕೈಯಲ್ಲಿ ಲ್ಯಾಂಟರ್ ಹಿಡಿದು ರಾಜಮನೆ ಕಡೆ ಹೊರಟರು. ಮನೆಯನ್ನು ನೋಡಿದ ತಕ್ಷಣವೇ ಅವರ ದೇಹದಲ್ಲಿ ಬೆವರಿಳಿಯಿತು. ಅದೊಂದು ದಿಗಂತದಷ್ಟೊಂದು ಹಳೆಯ ಕಟ್ಟಡ, ಜಿಂಕೆಯಂತೆ ಬೀಳುತ್ತಿರುವ ಬಿರುಕು ಬಂದ ಗೋಡೆಗಳು, ನೆಲದ ಮೇಲೆ ಹುದುಗಿದ ಸುಣ್ಣದ ಸುರುಳಿಗಳು. ಎಲ್ಲ ಏನೋ ಅತೀ ಭಯಾನಕವಾಗಿ ಅನಿಸಿದವು. ಮನೆಗೆ ಹತ್ತಿರ ಹೋದಂತೆ ಅವರ ಕಿವಿಗೆ ಶಬ್ದಗಳು ಕೇಳಿಬಂದವು. ಇದು ಗಾಳಿ ಬೀಸಿದ ಶಬ್ದವೋ ಅಥವಾ ಯಾರಾದರೂ ಅತ್ತಿದ ಶಬ್ದವೋ ಎಂಬುದೇ ಅರ್ಥವಾಗಲಿಲ್ಲ. ತಕ್ಷಣವೇ ಪವನ್ ತನ್ನ ಮೊಬೈಲ್ ಟಾರ್ಚ್ ಆನ್ ಮಾಡುತ್ತಿದ್ದಂತೆ ಒಂದು ದೊಡ್ಡ ಚಿತ್ತಾರ ಗೋಡೆಯ ಮೇಲೆ ಮೂಡಿಬಂದಿತು. ಇದು ಸಾಮಾನ್ಯ ಚಿತ್ರವಲ್ಲ, ಅದರಲ್ಲಿ ಅನೇಕ ಜೀವಿಗಳ ಮುಖಗಳು ತೋರುತ್ತಿದ್ದವು. ಮನೆಯ ಒಳಗೆ ಹೋಗುತ್ತಿದ್ದಂತೆ ಅವರ ಹಿಂದೆ ಬಾಗಿಲು ಹೊಡೆದು ಮುಚ್ಚಿಕೊಂಡಿತು. ಈ ತ್ರಾಸದಿ ನೋಡಿ ರಮೇಶ್ ಎದ್ದು ನಿಂತ. ಇದು ಕನಸು ಅಲ್ಲ, ನಾವಿಲ್ಲಿಂದ ತಕ್ಷಣ ಹೊರ ಹೋಗಬೇಕು ಎಂದು ಗೋಳಾಡಿದ. ಆದರೆ ಅವನು ಬಾಗಿಲು ತೆಗೆಯಲು ಯತ್ನಿಸಿದಾಗ ಅದು ಕಟ್ಟಿಹಾಕಿದಂತಾಯಿತು. ಹಠಾತ್ತಾಗಿ ಒಂದು ಧ್ವನಿ ಅವರ ಮುಂದೆ ಮೊಳಗಿತು. ನೀವು ಈ ಮನೆಗೆ ಬಂದಿದ್ದೀರಿ, ಇನ್ನು ಹಿಂತಿರುಗಲು ಸಾಧ್ಯವಿಲ್ಲ. ಗೌತಮ್ ಧೈರ್ಯ ಹೊಂದಿ ನೀವು ಯಾರು ಎಂದು ಕೇಳಿದ. ಆಗ ಅಲ್ಲಿ ಹೊಳೆಯುವ ಬೆಳಕಿನಲ್ಲಿ ಒಂದು ಹಳೆಯ ಚಿತ್ರ ಸ್ಪಷ್ಟವಾಗಿ ಗೋಚರಿಸಿತು. ಆ ಚಿತ್ರದಲ್ಲಿ ಒಂದು ರಾಜನಿದ್ದನು. ಕೋಪದಿಂದ ಉರಿಯುತ್ತಿದ್ದ ಕಣ್ಣುಗಳು, ತಲೆ ಮೇಲೆ ಚಿನ್ನದ ಕಿರೀಟ ಮತ್ತು ತಲೆ ಮೇಲೆ ರಕ್ತದ ಚುಕ್ಕೆ. ಹೌದು, ಈ ಹಳ್ಳಿ ನಿಜಕ್ಕೂ ಶಾಪಿತವಾಗಿತ್ತು. ಈ ಮನೆ ಒಂದು ಶಾಪಿತ ರಾಜನ ಸಂಚಯ. ಹಳೆಯ ಕತೆಗಳ ಪ್ರಕಾರ ಈ ರಾಜನು ಅತೀವ ಕ್ರೂರನಾಗಿದ್ದ. ಅವನನ್ನು ಕಗ್ಗತ್ತಲೆಯ ಭೂತ ಶಾಪ ಕೊಟ್ಟು ಈ ಮನೆಯೊಳಗೆ ಸೀಮಿತವಾಗಿಸಿಕೊಂಡಿತ್ತು. ಆ ದಿನದಿಂದ ಪ್ರತಿಯೊಂದು ಅಮಾವಾಸ್ಯೆ ರಾತ್ರಿ ಅವನ ಆತ್ಮ ಪುನಃ ಪ್ರಬಲವಾಗಿ ಭಯ ಹುಟ್ಟಿಸುತ್ತಿತ್ತು. ಈ ಮಾಹಿತಿ ತಿಳಿದು ಮೂವರು ತಕ್ಷಣವೇ ಹೊರಹೋಗಲು ಯತ್ನಿಸಿದರು. ಆದರೆ ಎಲ್ಲಾ ಕದಗಳು, ಕಿಟಕಿಗಳು ಮುಚ್ಚಿಕೊಂಡಿದ್ದವು. ಗೋಡೆಯಿಂದ ಅಸಹ್ಯ ಸದ್ದುಗಟ್ಟಿದ ಕರಡಿ ಶಬ್ದಗಳು ಕೇಳಿಬರುತ್ತಿದ್ದವು. ಬಹಳ ದೂರದಲ್ಲಿ ಆ ರಾಜನ ನೆರಳು ಕಾಣಿಸತೊಡಗಿತು. ಅವರ ಮೇಲೆ ನಿಧಾನವಾಗಿ ಹಿಂದುಮುಂದು ನಡೆಯುತ್ತಾ ತನ್ನ ಕೈಯನ್ನು ಅವರ ಕಡೆ ಚಾಚಿದ. ಹಠಾತ್ತಾಗಿ ಪವನ್ ಮನಪೂರ್ವಕವಾಗಿ ಒಂದು ಮಾಂತ್ರಿಕ ಮುದ್ರಿಕೆಯನ್ನು ನೆನಪಿಸಿಕೊಳ್ಳಲು ಆರಂಭಿಸಿದ. ಹಳ್ಳಿ ಪಂಡಿತರಿಂದ ಕೇಳಿದಂತ ಈ ಶಾಪವನ್ನು ತೊಲಗಿಸಬೇಕಾದರೆ ಒಂದು ಶಕ್ತಿ ಸಂಪನ್ನವಾದ ಮಂತ್ರ ಜಪಿಸಬೇಕು. ಓಂ ಹ್ರೀಂ ಕಲೀಂ ಆಂತ್ರ ದೇವಾಯ ನಮಃ. ಈ ಮಂತ್ರ ಜಪಿಸಿದಂತೆ ಆ ರಾಜನ ಕಣ್ಣುಗಳು ರಕ್ತದಂತೆ ಹೊಳೆಯಲು ಪ್ರಾರಂಭಿಸಿದವು. ಅವನು ಚಿತ್ತಾರವಾಯಿತು, ಗೋಡೆಯೊಡೆಯಲು ಪ್ರಾರಂಭವಾಯಿತು. ಅಲ್ಲಿ ಸುಟ್ಟ ಗುಡಿಸಾಲೆಯ ವಾಸನೆ ಬಂದು ಮನೆ ಅಲುಗಾಡಿತು. ಅವನ ಶಕ್ತಿ ನಿಧಾನವಾಗಿ ಕುಗ್ಗುತ್ತಾ ಕಣ್ಮರೆಯಾಗುವಂತೆ ತೋಚಿತು. ಅಂತೂ ಮುಟ್ಟಿಗೆ ಬಾಗಿಲು ತಾನೇ ತೆರೆದುಬಿಟ್ಟಿತು. ಮೂವರು ಸ್ನೇಹಿತರು ದರಬಿಡದೆ ಓಡಿ ಹಳ್ಳಿಯ ಕಡೆಗೆ ಬಂದರು. ಹಳ್ಳಿಯ ಜನರು ಅವರನ್ನು ನೋಡಿದಾಗ ಅವರ ಮೈಮೇಲೆ ಉಕ್ಕಿದ ಬೆವರು, ಕಣ್ಣುಗಳಲ್ಲಿನ ಭಯವನ್ನು ನೋಡಿ ಎಲ್ಲರೂ ನಿಶ್ಶಬ್ದರಾದರು. ಇದು ಇತ್ತೀಚಿನ ಅಮಾವಾಸ್ಯೆಯ ಕತೆ. ಆ ಶಾಪಿತ ಮನೆ ಇನ್ನೂ ಖಾಲಿಯಾಗಿದೆ. ಆದರೆ ಹಳ್ಳಿಯ ಜನರು ಇನ್ನೂ ರಾತ್ರಿ ಸುತ್ತಲೂ ಹೋಗುವುದಿಲ್ಲ. ಆ ಮೂವರು ಸ್ನೇಹಿತರು ಹಳ್ಳಿ ಬಿಡಿ ಬೇರೆ ಊರಿಗೆ ತೆರಳಿದರೆಂದು ಕೇಳಿಬಂದಿದೆ. ಆದರೆ ಒಂದು ಪ್ರಶ್ನೆ ಉಳಿಯುತ್ತದೆ. ಆ ರಾಜನ ಆತ್ಮ ನಿಜಕ್ಕೂ ನಾಶವಾಯಿತಾ? ಅಥವಾ ಅದೊಂದು ತಾತ್ಕಾಲಿಕ ನಿರ್ಧಾರವಷ್ಟೇ? ಇದನ್ನು ಕೇವಲ ಕಾಲ ಮಾತ್ರ ಉತ್ತರಿಸಬಲ್ಲದು.